ನೋಡಿ, ಇವತ್ತು ಮಾಮೂಲಿ ಗೆಜ್ಜೆ ವಸ್ತ್ರ ಮಾಡ್ತೀವಲ್ಲ ಆ ಥರದ್ರಲ್ಲಿ ಇವತ್ತು ಗೆಜ್ಜೆ ವಸ್ತ್ರದಿಂದ ಹಾರ ಮಾಡ್ತಾಯಿದ್ದೀವಿ, ಹೂವು ಮಾಡ್ತಾಯಿದ್ದೀವಿ. ಇದು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀವಿ. ಅದಕ್ಕೆ ಫೆವಿಕಲ್ ಬೇಕು, ಮತ್ತು ಈ ಥರ ಬೀಡ್ಸ್ ಬೇಕು, ಈ ಥರ ಕಲರ್ ಕಲರ್ ಬೀಡ್ಸು. ಮತ್ತು ಇದು ಗೆಜ್ಜೆನ ಈ ಥರ ತೆಕ್ಕೊಂಡು ಇದರಲ್ಲಿ ಇವಾಗ ಮಾಡ್ತಾ ಹೋಗ್ತೇವೆ ನೋಡಿ. ಒಂದು ಗೆಜ್ಜೆನ ಹಿಂಗೆ ಹಿಡಿದು ಆಮೇಲೆ 2 ಗೆಜ್ಜೆಯಿಂದ ಇನ್ನೊಂದು ಗೆಜ್ಜೆ ಮೇಲೆ ಹೀಗೆ ಹಿಡಿದು 2 ಗೆಜ್ಜೆ ಜೋಡಿಸ್ಕೊಂಡು ಹೋಗಬೇಕು. ನೋಡಿ, ಇವಾಗ ಗೌರಿ ಗಣೇಶ ಹಬ್ಬ ಬರ್ತಿರೋದ್ರಿಂದ ಈ ಥರ ಈಸಿಯಾಗಿ ಮಾಡ್ಬೋದು. ಸಣ್ಣ ಮಕ್ಕಳುಗಳಿಗೆ ದೊಡ್ಡವ್ರಿಗೂ ಆಗುತ್ತಲ್ವ? ಆಗುತ್ತೆ. ನೋಡಿ, ಈ ಥರ ಜೋಡಿಸ್ಕೊತಾ ಹೋಗಬೇಕು. ಒಂದು ಗೆಜ್ಜೆಯಿಂದ ಒಂದು ಗೆಜ್ಜೆಗೆ ಈ ಥರ ಇಟ್ಕೊತಾ ಹೋಗಬೇಕು. ಮತ್ತೆ ಇದಕ್ಕೆ ಈ ಥರ ಜಾಯಿನ್ ಮಾಡ್ಕೊತಾ ಹೋಗಬೇಕು. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೆಜ್ಜೆ ತೆಕ್ಕೊಂಡು ಇಟ್ಕೊಂಬಿಟ್ರೆ ಬೇಗ ಈ ಥರ ಮಾಡ್ಕೋಬೋದು. ಫಸ್ಟ್ ಗೆಜ್ಜೆ ತೆಕ್ಕೊಂಡು ಸರಳ ತೆಕ್ಕೊಂಡು ಗೆಜ್ಜೆ ತೆಕ್ಕೊಂಡು ರೆಡಿ ಮಾಡ್ಕೋಬೇಕು. ಹಾಕೋದು ಬೇಕಾದ್ರೆ ಇಷ್ಟೇ ಸಾಕು. ಅದು ಹಾಕಿ ನಾವು ಗೆಜ್ಜೆ ತೆಕ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಈಗ ಅದನ್ನು ಆ ಕಡೆ ಈ ಕಡೆಗೆ ಈ ಥರ ಇಟ್ಟು ಅದಕ್ಕೆ ಒತ್ತಿ ಹಾಕಬೇಕು. ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಲ್ಲ. ಸಖತ್ತಾಗಿ ಕಾಣಿಸುತ್ತೆ, ಸಖತ್ತಾಗಿರುತ್ತೆ. ಮಕ್ಳಿಗೆ, ಸಣ್ಣ ಹುಡುಗರಿಗೆ ಆಮೇಲೆ ಮತ್ತೆ ಎಳೆ ಮಾಡೋಕ್ಕಾಗದೆ ಇರೋರೆಲ್ಲ ಇರ್ತಾರಲ್ಲ, 16 ಎಳೆ 16 ಇಡಿ ಎಲ್ಲ ಮಾಡೋದಕ್ಕಾಗದೆ ಇರೋರು ಅವ್ರಿಗಂಥವ್ರಿಗೆಲ್ಲ ಚೆನ್ನಾಗತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಗಿಡ್ಡ ಆಯ್ತನಲ್ವ ನೋಡಿ. ಇವಾಗ ಈ ಥರ ಆ ಕಡೆ ಈ ಕಡೆ ತೆಗ್ದಿದ್ದು ಗೆಜ್ಜೆ ಇಟ್ಟು ಈ ಥರ ರೆಡಿ ಮಾಡಿದ್ದೀವಿ. ಇದಕ್ಕೆ ಈಗ ಗಮ್ ಹಾಕಿ ಈ ಥರ ಹೂಗೆ ಗೆಜ್ಜೆ ಜೋಡಿಸಿರ್ತೀವಲ್ಲ ಅದಕ್ಕೆ ಈಗ ಅಂಟಿಸ್ಬೇಕು. ನೋಡಿ, ಈ ಥರ ಗಮ್ ಹಾಕ್ಕೊಂಡು ಇದಕ್ಕೆ ಒಂದೊಂದು ಈ ಥರ ಬೀಡ್ಸ್ ಮಧ್ಯಕ್ಕೆ ಈ ಥರ ಒಂದೊಂದು ಬೀಡ್ಸ್ ಇಡಬೇಕು. ಚೂರು ಒತ್ತು ಪ್ರೆಸ್ ಮಾಡಿದೆ, ಕೈಗೆ ಹತ್ತಿ ಇದಾಗ್ಬಿಡತ್ತೆ. ನೋಡಿ, ಈ ಥರ ಎಲ್ಲದಕ್ಕೂ ಈ ಥರ ಒಂದೊಂದು ಇದೆ ನೋಡಿ. ಈ ಥರ ಗಮ್ ಹಾಕಿ ಒಂದೊಂದು ಬೀಡ್ಸ್ ಅಂಟಿಸ್ತಾ ಇದ್ದೀವಿ. ಎಷ್ಟಪ್ಪಾಯಿತು ನೋಡ. ಇದಕ್ಕೆ ಇನ್ನೊಂಚೂರು ಗಮ್ ಹಾಕಬೇಕಿತ್ತು, ತೆಗಿ ಅದೊಂಚೂರು ಹಾಕಿ. ಇದಕ್ಕೆ ಹಾಕೇ ಇಲ್ಲ, ಇನ್ನೊಂದು ಸ್ವಲ್ಪ ಹಾಕಿಲ್ವಾ?
ನೋಡಿ ಇದು ಸಿಂಪಲ್ಲಾಗಿ ಈ ಥರ ಒಂದು ಎಳೆ ರೆಡಿ ಆಯಿತು ಗೌರಿಗೆ. ಈ ಥರ ನೀವು ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ತುಂಬ ಈಸಿ, ಗೆಜ್ಜೆ ತೆಕ್ಕೊಂಡು ಇಟ್ಕೊಂಡ್ರೆ. ಥ್ಯಾಂಕ್ ಯು. ಈ ಥರ ರೆಡಿ ಆಯಿತು ಎಳೆ. ಇದ್ರ ಕೆಳಗಡೆಗೆ ಒಂದು ಶೀಟ್ ಬರುತ್ತೆ, ಕಲರ್ ಶೀಟು, ರೆಡ್ಡು ಗ್ರೀನು ಎಲ್ಲ ಬರುತ್ತೆ. ಆ ಥರ ಶೀಟ್ ಹಾಕಿ ಅಂಟಿಸಿದ್ರೆ ಕೆಳಗಡೆಗೆ ಅದನ್ನು ಶೀಟ್ ಇಟ್ಟು ಇದನ್ನ ಮೇಲಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೇಗೆ ಬೇಕಾದ್ರೂ ಡೆಕೋರೇಷನ್ ಮಾಡ್ಕೋಬೋದು.